ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿನು ಒಳ್ಳೆ ಲೈಫ್ ಕೋಟೆನಾಡು ಚಿತ್ರದುರ್ಗ. ನಾನು ನಿಮ್ಮ ಮನೆ ಮಗಳು. ನಾವಂತೂ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ. ನಮ್ಮ ನಾಯಿ ಕತೆ ನೋಡ್ತಾ ಇರ್ಬೋದು. ಇದು ಒಂದೇ ನಾಯಿ, ಸ್ವಲ್ಪ ಸೈಲೆಂಟ್ ಅಂತ ಹೇಳ್ಬೋದು. ಇನ್ನಿದ್ದವೆಲ್ಲನೂ ತುಂಬ ಅಂದರೆ ತುಂಬ ತುಂಟು ನಾಯಿಗಳು. ಇನ್ನು ಒಂದು ರೀಲ್ಸ್ ಕೂಡ ಮಾಡಬೇಕಾಗಿತ್ತು, ಹಂಗಾಗಿ ರೀಲ್ಸ್ನ ಮಾಡ್ಕೊತಾ ಇದ್ದೀನಿ. ಇನ್ನು ಈ ಪಾತ್ರೆ ಬಂದುಬಿಟ್ಟು ತೂತು ಬಿದ್ದಿದೆ, ತುಂಬ ದಿನಗಳಾಯಿತು, ತುಂಬ ವರ್ಷಗಳಾಯಿತು. ಹಂಗಾಗಿ ಪಾತ್ರೆನ ಹೊರಗಡೆ ಇಟ್ಟಿದ್ವಿ. ಹಿಂಗೆ ನಾಯಿಗಾಗಿರ್ಬೋದು, ಪಟ್ಲಿ ಮರಿಗೆ ಕಾಲಿಡೋಕ್ಕಾಗಿರ್ಬೋದು, ಏನಕ್ಕಾದರೂ ಬರುತ್ತೆ ಅಂತ ಹೇಳ್ಬಿಟ್ಟು ಹೊರಗಡೆ ಹಾಕಿದ್ದೀವಿ. ಇನ್ನು ನಮ್ಮ ನಾಯಿಗಳು ನೋಡ್ತಾ ಇರ್ಬೋದು, ಏನು ತಿಂದ್ರೂ ದಪ್ಪ ಆಗಲ್ಲ. ನಿಮ್ಮ ಮನೆಗಳಲ್ಲಿನೂ ಕೂಡ ಇದೇ ಥರ ನಾಯಿಗಳ ಇಲ್ಲ ತಿಂದು ಚೆನ್ನಾಗಿದ್ದಾವೆ. ಬಟ್ ನೋಡೋಕ್ಕೆ ನಮ್ಮ ನಾಯಿಗಳು ಈ ಥರ ಇದ್ದಾವೆ, ಸಖತ್ತು ಜೋರಿದ್ದಾವೆ ಮಾತ್ರ. ಯಾರ್ಯಾರನ್ನೂ ಇಲ್ಲಿ ನಮ್ಮ ತೋಟದ ಹತ್ರ ಬಿಡಿಸ್ಕೊಳಲ್ಲ. ಇನ್ನು ಪರಂಗಿ ಹಣ್ಣುಗಳು ಇನ್ನು ಸ್ವಲ್ಪ ಈಗ ಬೀಕಲ್ ಥರ ಕಾಣಿಸ್ತಾ ಇದ್ದಾವೆ. ನಮ್ಮ ಮಾವನ ಮಗ ಬಂದಿದ್ದ ಊರಿಂದ, ಹಂಗಾಗಿ ಅವನಿಗೋಸ್ಕರ ಎಲ್ಲ ಕಿತ್ತು ಕೊಡ್ತಾ ಇದ್ದಾರೆ ನಮ್ಮ ತಾತ, ನಮ್ಮ ದೊಡ್ಡ ಮಾವನ ಮಗ. ದಯವಿಟ್ಟು ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಅವರು ಕೂಡ ವಿಡಿಯೋ ನೋಡಿ ಸಪೋರ್ಟ್ ಮಾಡಲಿ. ಯಾಕಂದರೆ ಇಷ್ಟು ದಿನ ಇಷ್ಟು ಫೋರ್ಸಾಗಿ ಕೇಳ್ತಾ ಇರಲಿಲ್ಲ, ಬಿಡು ನಾನೇನು ಲಾಗ್ ಚೆನ್ನಾಗಿ ಮಾಡಲ್ಲ, ಏನು ನೋಡ್ತಾರೆ ಅಂತ ಹೇಳ್ಬಿಟ್ಟು ಇತ್ತೀಚೆಗೆ ನಾನು ಕೂಡ ಸ್ವಲ್ಪ ಚೆನ್ನಾಗಿ ಲಾಗ್ ಮಾಡ್ತಾಯಿದ್ದೀನಿ. ನನ್ನ ಲಾಗನ್ನು ನೋಡಿಬಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇನ್ನು ವೇದು ಪಾಪು ತುಂಬ ಆಟ ಮಾಡ್ತಿದ್ದ, ಹಂಗಾಗಿ ಸ್ವಲ್ಪ ದೋಸೆ ಹಿಟ್ಟೆಲ್ಲ ಕಲಸಿ ಅದಕ್ಕೆ ಈರುಳ್ಳಿ ಅದನ್ನೆಲ್ಲ ಹಾಕಿದ್ದೀನಿ. ಕೊತ್ತಂಬರಿ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಎಲ್ಲವೂ ಇವಾಗ ಮಿಕ್ಸ್ ಮಾಡಿಬಿಟ್ಟು ದೋಸೆ ಮಾಡ್ಕೊಡೋಕ್ಕೆ ಎಲ್ಲ ರೆಡಿ ಮಾಡಿದ್ದೀನಿ. ಇನ್ನು ಇದು ಕೊತ್ತಂಬರಿ ಮತ್ತು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಅದು ಕೂಡ 2 ಹೆಚ್ಚಿ ಹಾಕ್ತಾಯಿದ್ದೀನಿ. ದಯವಿಟ್ಟು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ಹಳ್ಳಿ ಹೆಣ್ಮಕ್ಳು ವಿಡಿಯೋಗಳನ್ನ ಅಂತ ಕೇಳ್ಕೊತೀನಿ. ಇನ್ನು ದೋಸೆ ಹಿಟ್ಟೆಲ್ಲ ರೆಡಿಯಾಗಿದೆ, ನೋಡ್ತಾ ಇರ್ಬೋದು. ಈ ರೀತಿ ನಾನು ಬಂದು ಗೋಧಿ ದೋಸೆ ಮಾಡ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ನೀರು ಹಾಕಬೇಕು. ಇವಾಗ ಒಂದು 10 ನಿಮಿಷ ಆಗಿ ರೆಸ್ಟ್ ಮಾಡೋದಕ್ಕೆ ಇಟ್ಟು ಅದಾದ ನಂತರ ದೋಸೆ ಮಾಡ್ಕೊಳ್ತೀನಿ. ಇನ್ನು ಸ್ವಲ್ಪ ಇದಕ್ಕೆ ಉಪ್ಪು ಕೂಡ ಸೇರಿಸಿಲ್ಲ. ಇನ್ನು ಸೋಡಾ ಈ ರೀತಿ ಎಲ್ಲ ನಾನು ಯಾವಾಗಲೂ ದೋಸೆಗೆ ಹಾಕಲ್ಲ, ಅದರ ಅಭ್ಯಾಸನೂ ಇಲ್ಲ. ಏನೋ ಈ ಬೋಂಡ, ಬಜ್ಜಿ ಈ ಥರಕ್ಕೆ ಮಾತ್ರ ಹಾಕ್ತಾಯಿರ್ತೀನಿ ಯಾವಾಗವಾಗ. ಇನ್ನು ವೇದ ಪಾಪಗೆ ಮಾತ್ರ ಈ ದೋಸೆ ಸಖತ್ತು ಇಷ್ಟ. ಇನ್ನು ವೇದ ಪಾಪು ಜೊತೆ ಸೇರಿಬಿಟ್ಟು ನನಗೂ ಕೂಡ ಇಷ್ಟ ಆಗುತ್ತೆ. ಇನ್ನೇನು ಮಾಡೋಕ್ಕಾಗುತ್ತೆ, ಮಕ್ಕಳು ಏನು ಇಷ್ಟಪಡ್ತಾರೋ ನಾವು ಕೂಡ ಅದನ್ನೇ ಇಷ್ಟಪಡಬೇಕಲ್ವ. ಹಾಗಾಗಿ ಇನ್ನು ನೋಡ್ತಾ ಇರ್ಬೋದು, ಹರಳುಪ್ಪೆನೇ ಹಾಕಿದ್ದೀನಿ ಇದಕ್ಕೆ, ಯಾಕಂದರೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದಕ್ಕೆ ಬಿಡ್ತೀನಲ್ವ. ಹಾಗಾಗಿ ಆಗಲೇ ಇನ್ಸ್ಟೆಂಟಾಗಿ ಮಾಡ್ಕೊತೀನಿ ಅಂದರೆ ನುಸಿ ಉಪ್ಪು ಹಾಕ್ಕೋಬೋದು. ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಹಾಕ್ಕೊಡ್ಬೇಕು. ಏನಪ್ಪ ಅಂತ ಹೇಳಿದ್ರೆ, ವೇದ ಪಾಪುಗೆ ಇವತ್ತು ನಾನು ದೋಸೆ ತಿನ್ನಬೇಕು ಅಂದರೆ ಅವತ್ತು ದೋಸೆ ಬೇಕೇ ಬೇಕು. ಹಂಗಾಗಿ ಅವನಿಗೋಸ್ಕರ ಇವತ್ತು ದೋಸೆ ಟ್ರೈ ಮಾಡ್ತಾಯಿದ್ದೀನಿ. ಇನ್ನು ಅವನನ್ನು ಊಟ ಮಾಡಿಸ್ಬಿಟ್ಟು ಮಲಗಿಸಿದ್ದೀನಿ. ನೀನು ಎದ್ದೇಳೋ ಅಷ್ಟರಲ್ಲಿ ದೋಸೆ ಮಾಡಿ ಕೊಡ್ತೀನಿ ಪಾಪು, ನೀನು ಮಲ್ಕೊಂಬಿಡು ಜಾಣ ನೀನು ಅಂತ ಮಸ್ಕ ಹೊಡೆದ್ಬಿಟ್ಟು ಮಲಗಿಸಿದ್ದೀನಿ. ಇನ್ನು ನಾನು ನನ್ನ ಮಗ ಏನೋ ದೋಸೆ ಇಷ್ಟಪಡ್ತೀವಿ, ತಿಂತೀವಿ. ಬಟ್ ಅವ್ರ ಅಪ್ಪಾಜಿಗೆ ದೋಸೆ ಇಷ್ಟ ಆಗಲ್ಲ. ರೊಟ್ಟಿ, ರಾಗಿ ರೊಟ್ಟಿ, ಜೋಳದ ರೊಟ್ಟಿ, ಈ ಥರ ರೊಟ್ಟಿಗಳನ್ನ ಅವ್ರ ಅಪ್ಪಾಜಿ ಇಷ್ಟಪಡೋ ಅಂಥದ್ದು. ಇನ್ನು ಇವಾಗ ತಾನೇ ಒಂದು ದೋಸೆ ಹಾಕಿದ್ದೀನಿ. ಎಲ್ರಿಗೂ ಸ್ನಾನ ಮುಗಿಸ್ಕೊಂಡು ಇವಾಗ ತಾನೇ ವೇದ ಪಾಪಗೆ ಒಂದು ದೋಸೆ ಹಾಕ್ಕೊಟ್ಟು ನಾನು ಕೂಡ ಒಂದು ದೋಸೆ ಹಾಕೊಳ್ಳೋಣ ಅಂತ ಹಾಕ್ಕೊತಾ ಇದ್ದೀನಿ. ಈ ದೋಸೆ ಅಂತೂ ಸಖತ್ತು ಟೇಸ್ಟ್ ಆ್ಯಂಡ್ ಸೂಪರ್ ಅಂತಲೇ ಹೇಳ್ಬೋದು. ವೇದ ಪಾಪನ ಕೇಳೋಣ ಬನ್ನಿ ಹೇಗಿರುತ್ತೆ ಅಂತ. ಜೋರಾಗಿ ಹೇಳ್ಬೇಕು, ದೋಸೆ ಹೆಂಗೈತಪ್ಪ? ಇನ್ನು ವೇದ ಪಾಪು ಈಗ ತಾನೇ ಎದ್ದಿರೋದ್ರಿಂದ ಮಾತೇ ಹೊರಗಡೆ ಬರ್ತಾ ಇಲ್ಲ. ನೋಡಿ ಯಾವ ಥರ ಮಾತಾಡ್ತಾನೆ. ಹೆಂಗೈತಪ್ಪ? ಸೂಪರ್. ಇನ್ನು ನಾನ್ ಸ್ಟಿಕ್ ದೋಸೆ ತವದ ಮೇಲೆ ನಾನು ದೋಸೆ ಹಾಕ್ತಾ ಇಲ್ಲ. ಇದು ಕಬ್ಬಿಣದ್ದು ದೋಸೆ ತವ. ಇದು ನಾನು ಚಪಾತಿ ಮಾಡೋದಕ್ಕೆ ಅಂತಲೇ ತೊಗೊಂಬಂದಿದ್ದೀನಿ. ನಾನ್ ಸ್ಟಿಕ್ಕು ನಮ್ಮ ಮನೇಲಿ ಹಳೆ ನಾನ್ ಸ್ಟಿಕ್ ಇತ್ತು, ಅದರಲ್ಲಿ ಚಪಾತಿ ಸುಡುವಾಗ ಏನೋ ಒಂಥರ ಕೆಮಿಕಲ್ ರೀತಿ ಬರ್ತಾಯಿತ್ತು, ಒಂಥರ ಎಣ್ಣೆ ರೀತಿ. ಅದು ಒಂಥರ ಯೆಲ್ಲೋ ಕಲರ್ ರೀತಿಯಲ್ಲಿ ಇರ್ತಿತ್ತು. ಹಂಗಾಗಿ ನಾನು ಅದು ಸೇಫ್ ಅಲ್ಲ ಅಂತ ಹೇಳ್ಬಿಟ್ಟು, ಆರೋಗ್ಯಕರ ದೃಷ್ಟಿಯಿಂದ ಇದೇ ಚೆನ್ನಾಗಿ ಅಂತ ಹೇಳ್ಬಿಟ್ಟು ಇದೇ ತವ ತೊಗೊಂಬಂದೆ, ಕಬ್ಬಿಣದ ತವ. ಇದರಲ್ಲೇ ದೋಸೆ, ಚಪಾತಿ ಎಲ್ಲನೂ ಕೂಡ ಮಾಡ್ಕೊತಾ ಇದ್ದೀವಿ. ನೋಡ್ತಾ ಇರ್ಬೋದು, ಯಾರೇ ಈಗ ತಾನೇ ಹೊಸದಾಗಿ ದೋಸೆ ಮಾಡೋದು ಕಲಿತಿದ್ದಾರೆ ಅಂದ್ರೂ ಕಣ್ಣು ಮುಚ್ಕೊಂಡು ದೋಸೆ ಎತ್ಬೋದು. ಒಂದು ಸ್ವಲ್ಪನೂ ಹತ್ತೋದಾಗಿರ್ಬೋದು, ಆ ಥರ ಎಲ್ಲ ಆಗಲ್ಲ. ಕೆಟ್ಟೋಗೋದಾಗಿರ್ಬೋದು, ಆ ಥರ ಎಲ್ಲ ಆಗಲ್ಲ. ಏನೋ ಫಸ್ಟ್ನೇ ದೋಸೆ ಸ್ವಲ್ಪ ಬರುತ್ತೆ ಆ ಥರ. 2ನೇ ದೋಸೆಯಿಂದ ಸಖತ್ತು ಟೇಸ್ಟಿಯಾಗಿರ್ತದೆ ಮತ್ತು ಈಸಿಯಾಗಿ ತೊಗೋಬೋದು. ನಮಗೆ ದೋಸೆ ಮಾಡೋಕ್ಕೆ ಬರಲ್ಲಪ್ಪ ಅನ್ನೋರು ಕೂಡ ಈಸಿಯಾಗಿ ದೋಸೆ ಮಾಡ್ಕೋಬೋದು. ಈ ರೀತಿ ನೋಡ್ತಾ ಇರ್ಬೋದು, ಹಸಿಮೆಣ್ಸಿನ್ಕಾಯಿ ಆಗಿರ್ಬೋದು, ಈರುಳ್ಳಿ ಆಗಿರ್ಬೋದು ಎಲ್ಲನೂ ಕೂಡ ಕಾಣಿಸ್ತಾ ಇದೆ. ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತವೆ. ಮತ್ತು
ವಯಸ್ಸಾದಂಥವ್ರಿಗೆ ಮೆತ್ತಗೂ ಕೂಡ ಇರಬೇಕಂದ್ರೆ ಕೂಡ ಹಾಗೂ ಕೂಡ ಮಾಡ್ಕೋಬೋದು. ಸ್ವಲ್ಪ ಹೊತ್ತು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಬಿಟ್ಟರೆ ಅದು ಕೂಡ ಅಷ್ಟೇ ಹೇಳಿದ್ನಲ್ಲ ಕ್ರಿಸ್ಪಿಯಾಗಿರುತ್ತೆ. ಇನ್ನು ನಮ್ಮ ಮನೇಲಿ ಇವತ್ತು ಬಜ್ಜಿ, ಏನು ಬಜ್ಜಿ ಹಬ್ಬ ಅಂತ ಹೇಳಿದ್ರೆ ಕಾಳಿನ ಬಜ್ಜಿ, ಸೊಪ್ಪು ಕಾಳು ಎಲ್ಲ ಇಟ್ಬಿಟ್ಟು ಮಾಡಿದ್ದೀನಿ. ಆ ಥರ ಕಾಳಿನ ಬಜ್ಜಿ ಮತ್ತು ಹುಳ್ಸೊಪ್ಪು ಅಂತಲೂ ಕೂಡ ಕರಿತೀವಿ. ಈ ಹುಳ್ಸೊಪ್ಪಿನ ಜೊತೆ ಚಪಾತಿ, ದೋಸೆ ಇದನ್ನೆಲ್ಲ ನನಗೆ ತಿನ್ನೋದಕ್ಕೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ಶೇಂಗಾ ಚಟ್ನಿ, ಕಡಲೆಕಾಯಿ ಚಟ್ನಿ, ಇದು ಕಾಯಿ ಚಟ್ನಿಗಿಂತಲೂ ನನಗೆ ಈ ಥರ ಬಜ್ಜಿಲಿ ದೋಸೆ ತಿನ್ನೋದಂದರೆ ತುಂಬ ಇಷ್ಟ. ಪಡ್ಡು ಆದರೂ ಅಷ್ಟೇ, ಇಡ್ಲಿ ಆದರೂ ಅಷ್ಟೇ, ಈ ಥರ ಬಜ್ಜಿ ಜೊತೆ ತುಂಬ ಚೆನ್ನಾಗಿರುತ್ತೆ. ನಮಗೆ ಈ ಥರ ದೋಸೆ ಎಲ್ಲ ಮಾಡಿದಾಗ ಪಲ್ಯನೇ ಬೇಕು, ಆಲೂಗಡ್ಡೆ ಪಲ್ಯ ಆ ಥರ ಏನಿಲ್ಲ, ಏನಿರುತ್ತೋ ಮಾಮೂಲಿ ಅದರಲ್ಲೇ ತಿಂದ್ಕೊತೀವಿ. ಮತ್ತು ನನಗೂ ನನ್ನ ಮಗನಿಗೂ ಯಾವಾಗ ಬೇಕೋ ಆವಾಗಲೇ ಈ ಥರ ದೋಸೆ ಮಾಡ್ಕೊಂಡು ತಿಂತೀವಿ ನಾವು. ವೇದು ಪಾಪುಗೆ ಒಂದಿನ ಇದು ಬೇಕೇ ಬೇಕು, ಒಂದು ವಾರದಲ್ಲಿ ಒಂದಿನ ಇದು ಬೇಕೇ ಬೇಕು. ಇನ್ನು ನೋಡ್ತಾ ಇರ್ಬೋದು ಅವ್ನು ತರಲೆ ಕೆಲಸಗಳನ್ನ, ಇಲ್ಲೇನೋ ತರಲೆ ಮಾಡಿದ್ದಾನೆ ಅಂತ ಹೊರಗಡೆ ಬಂದು ಮತ್ತೆ ಕೂಡ ಒಳಗಡೆ ಹೋದೆ. ಕೆಲಸ ಒಳಗಡೆ ಅಲ್ವಾ, ಹಾಗಾಗಿ ಕಸ, ಸಂಜೆ ಪಾತ್ರೆ ತೊಳೆಯೋದು ಅದು ಇದು ಇದ್ದೇ ಇರುತ್ತಲ್ಲ ಸಂಜೆ ಕೆಲಸ. ಹಾಗಾಗಿ ಇನ್ನು ಎಲ್ಲ ಕೆಲಸ ಮುಗಿಸೋ ಅಷ್ಟರಲ್ಲಿ ಕತ್ಲೆ ಆಗೋಯ್ತು. ಇನ್ನು ಇದು ಬಂದುಬಿಟ್ಟು ಬುಧವಾರದ ವಿಡಿಯೋ ಆಗಿರುತ್ತೆ. ಇನ್ನು ತುಂಬ ದಿನಗಳಾಗಿತ್ತು ಬುಧವಾರ ಪೂಜೆ ಮಾಡಿದೆ ಗಣೇಶನಿಗೆ, ಹಂಗಾಗಿ ಈ ರೀತಿ ಪೂಜೆ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಯೂಟ್ಯೂಬ್ ಚಾನಲ್ ವಿನು ಒಳ್ಳೆ ಲೈಫ್ ಕೋಟೆನಾಡು ಚಿತ್ರದುರ್ಗ. ನಾನು ನಿಮ್ಮ ಮನೆ ಮಗಳು, ನಾವಂತೂ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ. ದಯವಿಟ್ಟು ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗ್ಬಿಟ್ಟು ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಅವರು ಕೂಡ ವಿಡಿಯೋ ನೋಡಿ ಸಪೋರ್ಟ್ ಮಾಡಲಿ ಅಂತ ಕೇಳ್ತಾ, ಇನ್ನು ಮಧ್ಯಾಹ್ನ ಬಂದುಬಿಟ್ಟು ವೇದ ಪಾಪಗೋಸ್ಕರ ಗೋಧಿ ದೋಸೆ ಮಾಡಿಕೊಟ್ಟಿದ್ದೆ. ಇನ್ನು ಇವಾಗ ಗೋಧಿ ದೋಸೆ ಅವ್ರ ಅಪ್ಪಾಜಿ ತಿನ್ನಲ್ಲ, ಚಪಾತಿ ಮಾಡಬೇಕು. ಇವಾಗ ನೈಟ್ ಒಂದು 8 ಗಂಟೆಯಿಂದ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ಪೂಜೆ ಅಂತೂ ತುಂಬ ಸ್ಪೆಷಲ್ ಆಗಿತ್ತು. ಇದು ಬಂದುಬಿಟ್ಟು ಬುಧವಾರದ ವಿಡಿಯೋ. ಯಾಕೋ ಗಣಪತಿ ಪೂಜೆ ಮಾಡಬೇಕು ಅಂತ ಅನ್ನಿಸ್ತು, ಹಂಗಾಗಿ ಇವತ್ತು ಪೂಜೆ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಏನಪ್ಪ ಅಂತಂದರೆ, ಇವತ್ತು ಪೂಜೆ ಮಾಡೋಕ್ಕೆ ಕಾರಣವೂ ಇದೆ. ನಿನ್ನೆ ಮಂಗಳವಾರ ಆಗಿರೋದ್ರಿಂದ ಮಂಗಳವಾರನೂ ಕೂಡ ವಾರ ಮಾಡ್ತೀವಿ. ನಮ್ಮ ಮನೆ ಹತ್ರ ಕರೆಂಟ್ ಸರಿ ಇರಲಿಲ್ಲ, ಹಂಗಾಗಿ ನೀರು ಕೂಡ ಬಂದಿರಲಿಲ್ಲ. ಹಂಗಾಗಿ ಇವತ್ತು ಗಣಪತಿ ಪೂಜೆ ಮಾಡಬೇಕು ಅಂತ ನಿನ್ನೆಯಿಂದನೂ ಅಂದ್ಕೊಂಡಿದ್ದೆ. ಕರೆಂಟ್ ಬಂದರೆ, ನೀರು ಸ್ಪೆಷಾಲಿಟಿ ಇದ್ದರೆ, ನೀರು ಬಂದಿದ್ದರೆ ನೆಲಕರಣೆ ಎಲ್ಲ ಮಾಡ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತಲ್ಲ. ಬೇರೆ ಹೊಲದಿಂದ ಮನೆ ಬಳಕೆಗೆಲ್ಲ ನೀರು ಹೊತ್ಕೊಂಡು ಬಂದು ಮಾಡ್ಕೊಳಕ್ಕಾಗಲ್ಲ, ಕುಡಿಯೋಕ್ಕಷ್ಟೇ ಹೊತ್ಕೊಂಡು ಬಂದರೆ ಸಾಕಾಗಿರುತ್ತೆ. ಇನ್ನು ಕೆಲವೊಂದು ಸರಿ ಅವ್ರ ಅಪ್ಪಾಜಿ ಹೋಗಿ ಕಾರಲ್ಲಿ ಇಲ್ಲ ಬೈಕಲ್ಲಿ ನೀರು ತಂದು ಕೊಡ್ತಾರೆ, ಕೆಲವೊಂದು ಸರಿ ತಂದು ಕೊಡಲ್ಲ. ಅವ್ರಿಗೂ ಕೂಡ ಬ್ಯುಸಿ ಇರ್ತಾರೆ, ಪಡ್ಲಿ ಮಾರಿ ಅಂಗಡಿ ಕೆಲಸ ಅದು ಇದು ಅಂತ. ಹಾಗಾಗಿ ಬನ್ನಿ ಗಣಪತಿ ಪೂಜೆ ಯಾವ ಥರ ಮಾಡಿದ್ದೀನಿ ಅಂತ ನೋಡ್ಕೊಬರೋಣ. ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ, ಖುಷಿ. ನನಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಚಿಕ್ಕ ವಯಸ್ಸಿನಿಂದನೂ ಅಷ್ಟೇ ಗಣಪತಿ ಅಂದರೆ ಏನೋ ಒಂಥರ ತುಂಬ ಅಂದರೆ ತುಂಬ ಇಷ್ಟ. ಈ ಗಣಪತಿ ಮೂರ್ತಿನೂ ಅಷ್ಟೇ ನನಗೆ ಗಿಫ್ಟ್ ರೂಪದಲ್ಲಿ ನನ್ನ ತಂಗಿ ಕೊಟ್ಟಿರೋವಂಥದ್ದು. ತಂಗಿ ಅಂದರೆ ಚಿಕ್ಕಪ್ಪನ ಮಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವಾಗಾದರೂ ಹೋದಾಗ ಶೇರ್ ಮಾಡ್ಕೊತೀನಿ, ಈ ಹಿಂಗೆ ಕೊಟ್ಟಲು, ಯಾವಾಗ ಕೊಟ್ಟಿದ್ಲು ಅಂತ ಹೇಳ್ಬಿಟ್ಟು. ಇನ್ನು ಇವಾಗ ಬಂದು ಚಪಾತಿ ಜೊತೆ ಬೆಳಗ್ಗೆ ಮಾಡಿರೋಂಥ ಹುಳ್ಸೊಪ್ಪು ಸಾಂಬಾರಿದೆ, ನೋಡ್ತಾ ಇರ್ಬೋದು. ಇದೇನೇ ಇನ್ನು ಬಿಸಿ ಮಾಡ್ಕೋಬೇಕು. ಇನ್ನು ನಮ್ಮ ಅಕ್ಕನ ಮನೆಯಲ್ಲಿ ಹಾಗಲಕಾಯಿ ಪಲ್ಯ ಚಪಾತಿ ಮಾಡಿದರೆ ನಾನು ಹೋಗ್ಬಿಟ್ಟು ಹಾಗಲಕಾಯಿ ಪಲ್ಯಕ್ಕೆ ಮುಗಿಯ ಬೀಳ್ತೀನಿ. ಅವ್ರ ಅಪ್ಪಾಜಿಗೆ ಏನಷ್ಟೊಂದು ಇಷ್ಟ ಆಗಲ್ಲ ಹಾಗಲಕಾಯಿ ಪಲ್ಯ, ನಾನೊಬ್ಳೇ ತಿನ್ನುವಂಥದ್ದು. ಇನ್ನೊಂದು ಏನಂದರೆ, ಗಣಪತಿ ಪೂಜೆ ಏನಕ್ಕೆ ಮಾಡಬೇಕು ಅಂತಂದರೆ, ಮಕ್ಕಳು ವಿದ್ಯಾಭ್ಯಾಸಕ್ಕಾಗಿರ್ಬೋದು, ಮನೆಯಲ್ಲಿ ಏಳಿಗೆಗಾಗಿರ್ಬೋದು, ಇಲ್ಲ ಅಂತಂದರೆ ಯಾವುದಾದ್ರೂ ಪ್ರಾಪರ್ಟಿಗೋಸ್ಕರ ಆಗಿರ್ಬೋದು, ಇಲ್ಲಾಂದರೆ ಯಾವುದಾದ್ರೂ ಒಂದು ವಸ್ತು ತೊಗೊಳ್ಬೇಕಂತಿರ್ತೀವಿ, ಅದು ಸಾಧ್ಯ ಆಗದೆ ಇದ್ದಾಗ ಗಣಪತಿನ ಬೇಡಿಕೊಂಡು ಈ ಥರ ಗಣಪತಿ ಪೂಜೆ ಬುಧವಾರದ ದಿನ ಇಲ್ಲ ಸಂಕಷ್ಟಿ ದಿನ ಪೂಜೆ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ನಾನು ಮುಂಚೆ ಎಲ್ಲ ದೇವ್ರ ಹತ್ರ ಏನು ಕೇಳಿದ್ರು ಗಣಪತಿ ದೇವರು ನನಗೆ ನನ್ನ ಕೋರಿಕೆನ ಈಡೇರಿಸಿದ್ದಾರೆ. ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇವತ್ತು ಕೂಡ ಯಾವುದೋ ಒಂದು ಸಂಕಲ್ಪ ಮಾಡ್ಕೊಂಡಿದ್ದೀನಿ, ಅದು ಹೇಳಲ್ಲ, ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಇನ್ನು 21 ದಿನದೊಳಗೆ ಆ ಕೆಲಸ ಆದರೆ ನಮ್ಮ ಗಣಪನಿಗೆ ನೈವೇದ್ಯ ಅಥವಾ ಏನಾದರೂ ಅಭಿಷೇಕ ಈ ಥರ ಏನಾದರೂ ಮಾಡಿಸ್ತೀನಿ ಅಂತ ಕೂಡ ಅಂದ್ಕೊಂಡಿದ್ದೀನಿ. ನೋಡೋಣ ಆಗುತ್ತೋ ಇಲ್ವೋ ಅಂತ. ಏನು ಕೆಲಸ ಏನು ಅಂತ ಆ ಕೆಲಸ ಆದಮೇಲೆ ಆದರೆ ಶೇರ್ ಮಾಡ್ಕೊತೀನಿ, ಇಲ್ಲಾಂದರೆ ಇಲ್ಲ. ಇಲ್ಲ ಅಂತಂದರೆ ಇಲ್ಲ ಅಂತ ಹೇಳಲ್ಲ, ಅದೇ ಆಗುತ್ತೆ ಪಕ್ಕ. ನನಗೆ ಯಾವತ್ತೂ ಗಣಪತಿ ಬೇಡ್ಕೊಂಡು ಪೂಜೆ ಮಾಡಿದಾಗ ಯಾವತ್ತೂ ಫೀಲ್ ಆಗಿಲ್ಲ. ಈ ಸತಿ ಕೂಡ ಹಂಗೆ ಅಂತ ಅಂದ್ಕೊತೀನಿ.
ಇದಾಗಿರುತ್ತೆ ಇವತ್ತಿನ ವಿಡಿಯೋ. ಹೇಗಿತ್ತು ಗಣಪತಿ ಪೂಜೆ ಅಂತ ತಪ್ಪದೆ ಕಮೆಂಟಲ್ಲಿ ತಿಳಿಸಿ. ಇನ್ನು ಒಂದೊಂದು ದಿನ ಹೆಂಗಪ್ಪ ಅಂತ ಹೇಳಿದ್ರೆ ಚೆನ್ನಾಗಿ ಕೆಲಸ ಸಾಗ್ತಾ ಬರುತ್ತೆ. ಒಂದೊಂದು ದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಮಾಡಿದ್ದೇ ಮಾಡೋಂತಿದ್ರೆ ಏನು ಕೆಲಸ ಮಾಡಿದರೂ ಸಾಗಲ್ಲ, ಹಂಗಾಗೋಗ್ಬಿಡ್ತು ಇವತ್ತಿನ ದಿನ. ಇನ್ನು ಶೆಲ್ಫು, ನೆಲ, ಒಲೆ, ಈ ಥರ ತಟ್ಟೆ, ಚೊಂಬು ಎಲ್ಲ ವಾಶ್ ಮಾಡಿಕೊಂಡು ಪೂಜೆ ಮಾಡೋ ಅಂಥದ್ದು. ಮನೇಲಿ ಎಲ್ಲನೂ ಕ್ಲೀನಾಗಿದ್ದರೆ ಮನಸ್ಸಿಗೆ ಏನೋ ಒಂಥರ ಪೂಜೆ ಮಾಡೋಕ್ಕೂ ಕೂಡ ನೆಮ್ಮದಿ. ಇವತ್ತು ಯಾಕೋ ನನಗೆ ಇವತ್ತಿನ ಡೇ ಅಷ್ಟೊಂದು ನಿಧಾನವಾಗಿ ಸಾಕ್ತು. ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಇನ್ನೂ ಒಂದು ನಮ್ಮ ಮನೆಗೆ ಹೊಸ ಅತಿಥಿ ಬಂದಿದ್ದಾರೆ. ಅದು ಯಾರು ಏನು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಬೆಳಗ್ಗೆ ಟೈಮಲ್ಲಾದರೆ ಲಾಗ್ ಮಾಡೋಕ್ಕೆ ಚೆನ್ನಾಗಿರುತ್ತಲ್ವ, ಹಾಗಾಗಿ ಇನ್ನು ಬನ್ನಿ ನಮ್ಮ ಮನೆ ಹತ್ರ ಮನಿ ಪ್ಲ್ಯಾಂಟು ಯಾವ ಥರ ಹೆಂಗೆ ಹೋಗಿದೆ ಅಂತ ನೋಡೋಣ. ಮಾಡ್ತಾ ಇರ್ಬೋದು. ಅಷ್ಟು ಚೆನ್ನಾಗಿ ಬಂದಿದೆ. ಇಲ್ಲಿ ತುಳಸಿ ಗಿಡ ಇದೆ, ಈ ಥರ ಹಿಂಗೆ ಬಂದಿರೋಂಥದ್ದು. ಸಾರಿ, ಈಗ ಸ್ವಲ್ಪ ಹೊತ್ತು ಕಾಯಿಸ್ದೆ ಅಂತ ಅನಿಸುತ್ತೆ. ಗಣಪತಿ ಪೂಜೆ ಆ ಥರ ಮಾಡ್ಕೊಂಡಿದ್ದೀನಿ ನೋಡಿ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ಬೋದು. ಚಿಕ್ಕ ಗಣಪತಿ ಮೂರ್ತಿನ ಈ ರೀತಿ ಕೂರಿಸ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ದೆ. ಇನ್ನು ನಮ್ಮ ಮನಿ ಪ್ಲ್ಯಾಂಟ್ ನೋಡ್ತಾ ಇರ್ಬೋದು. ನನಗಂತೂ ಸಖತ್ತು ಇಷ್ಟ ಈ ಥರ ಮನಿ ಪ್ಲ್ಯಾಂಟು. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ದಯವಿಟ್ಟು ವಿಡಿಯೋ ಯಾರೆಲ್ಲ ನೋಡಿದರೆ ಇನ್ನೊಮ್ಮೆ ಕೇಳ್ಕೊತಾ ಇದ್ದೀನಿ, ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.